ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ದಿನನಿತ್ಯ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ನಮಗೆ ಕೆಲವೊಂದು ಟಿಪ್ಸ್ ಗೊತ್ತಿಲ್ಲದೇ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ನಾನು ಇವತ್ತು ನನಗೆ ಗೊತ್ತಿರೋವಂಥ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟಿಪ್ ನಂಬರ್ 1 ಏನಪ್ಪ ಅಂದರೆ, ನಾವು ಯಾವಾಗಾದರೂ ಕುಕ್ಕರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಇಲ್ಲಿ IS ಅಂತ ಮಾರ್ಕ್ ಇದೆ ಅಲ್ವಾ. ಸೊ ಈ ಥರ ಮಾರ್ಕ್ ಇರೋ ಕುಕ್ಕರ್ನೇ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿಯ ಕುಕ್ಕರ್ ಪ್ರಾಬ್ಲಮ್ ಆಗಲ್ಲ. ಈ ಥರ ಬ್ಲಾಸ್ಟ್ ಆಗೋದಾಗಿರ್ಬೋದು, ಈ ಥರ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ಈ ಮಾರ್ಕ್ನ ನೋಡಿಬಿಟ್ಟು ನೀವು ಕುಕ್ಕರ್ನ ಪರ್ಚೇಸ್ ಮಾಡಿಕೊಂಡ್ರೆ ಕುಕ್ಕರ್ ಕೂಡ ತುಂಬಾ ಬಾಳಿಕೆ ಬರುತ್ತೆ. ಸೊ ಈ ಥರ ಬ್ರ್ಯಾಂಡ್ ಇರೋ ಕುಕ್ಕರ್ನೇ ನೀವು ತಗೊಳ್ಬೇಕು. ನೋಡಿ ಬನ್ನಿ, ನೆಕ್ಸ್ಟ್ ಟಿಪ್ ನಂಬರ್ 2 ಏನಂತ ನೋಡ್ಕೊಂಡು ಬರೋಣ. ಟಿಪ್ ನಂಬರ್ 2 ಏನಂದರೆ, ನಾವು ಯಾವಾಗಲೂ ವಿಸಿಲ್ ಹೊಡೆಯೋ ಈ ಜಾಗ ಇದೆಯಲ್ಲ, ಹೋಲ್ ಇದೆಯಲ್ಲ, ಸೊ ಇದನ್ನು ನಾವು ಕ್ಲೀನ್ ಮಾಡ್ಕೊಂಡಿರಲ್ಲ. ಅದರಲ್ಲಿ ಅನ್ನ, ಈ ಥರ ಸೊಪ್ಪು, ಈ ಥರ ಎಲ್ಲ ಸಿಕ್ಕಾಕೊಂಡಾಗ ನಮಗೆ ವಿಸಿಲ್ ಕರೆಕ್ಟಾಗಿ ಬರಲ್ಲ. ನಾವು ಹೋಗಿ ವಿಸಿಲ್ ಮಾಡೋವರೆಗೂ ಅದು ವಿಸಿಲ್ ಹೊಡ್ಕೊಳ್ಳಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ಇಲ್ಲಿ ಹೋಲ್ ಇದೆಯಲ್ಲ, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ಥರ ಯಾವುದಾದ್ರೂ ಒಂದು ಪಿನ್ನ ತೊಗೊಂಡು ನೋಡಿ, ಅಲ್ಲೇನಾದರೂ ಸಿಕ್ಕಾಕೊಂಡಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಆಮೇಲೆ ಅಡುಗೆನ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಕುಕ್ಕರ್ ಬ್ಲಾಸ್ಟ್ ಆಗೋದನ್ನು ತಡಿಬೋದು. ಒಂದು ವೇಳೆ ಇದರಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ವಿಸಿಲ್ ಹೋಗೋದಿಲ್ಲ ಅಲ್ವಾ, ಆವಾಗ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು 10 ಸೆಕೆಂಡು ನೀವು ಇದನ್ನು ಚೆಕ್ ಮಾಡಿಕೊಂಡು ಕುಕ್ಕರ್ನ ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೇಫ್ಟಿಯಾಗಿ ನೀವು ಅಡುಗೆ ಮಾಡ್ಕೊಳ್ಬೋದು. ನೆಕ್ಸ್ಟು ಟಿಪ್ ನಂಬರ್ 3. ಟಿಪ್ ನಂಬರ್ 3 ಏನಪ್ಪ ಅಂದರೆ, ನೋಡಿ ಯಾವಾಗಲೂ ನಾವು ಕುಕ್ಕರ್ನ ಕ್ಲೀನ್ ಮಾಡ್ಕೊತೀವಿ, ಆದರೆ ಕುಕ್ಕರ್ ವಿಸಿಲ್ ಇರುತ್ತಲ್ವ, ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳಲ್ಲ. ನೋಡಿ ಈ ಥರ ಈ ಕುಕ್ಕರ್ ವಿಸಿಲ್ ಕೆಳಗಡೆ ಹೋಲ್ ಇದೆಯಲ್ಲ, ಇದನ್ನು ಕೂಡ ಪಿನ್ ಹಾಕಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ ವಿಸಿಲ್ ಇದೆಯಲ್ಲ, ಇದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ನೀವು ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮೇಲೆ ಇದೆಯಲ್ಲ ರಬ್ಬರ್, ಅದನ್ನು ಕೂಡ ನೀವು ಒಂದು ಸ್ಕ್ರೂ ಇರುತ್ತೆ, ಸೊ ಅದನ್ನು ನಿಮ್ಮ ಕೈಯಿಂದ ಬಿಚ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ವಿಸಿಲ್ ಬರುತ್ತೆ. ನೀವು ಏನಾದರೂ ಈ ಥರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ವಿಸಿಲ್ ಹೊಡೆಯಲ್ಲ, ಮತ್ತು ಕೆಳಗಡೆ ಕುಕ್ಕರಲ್ಲಿ ಎಲ್ಲನೂ ಸೀದೋಗ್ಬಿಡುತ್ತೆ. ಸರಿಯಾಗಿ ವಿಸಿಲ್ ಬರಬೇಕಂದ್ರೆ ನೀವು ಇದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು. ಈ ಥರ ಒಂದು 5 ಸೆಕೆಂಡ್ ನೀವು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಕುಕ್ಕರ್ಗೆ ವಿಸಿಲ್ ಹಾಕ್ಕೊಂಡ್ರೆ ಬೇಗನೆ ವಿಸಿಲ್ ಬರುತ್ತೆ ಅಲ್ವಾ. ಸೇಫ್ಟಿಯಾಗಿ ನೀವು ಅಡುಗೆನ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟಿಪ್ ನಂಬರ್ 4 ಏನಪ್ಪ ಅಂದರೆ, ನೋಡಿ ನಾವು ಕುಕ್ಕರ್ನ ಇಲ್ಲಿ ನೋಡಿ, ಈ ಕೆಳಗಡೆ ವಿಸಿಲ್ ಕೆಳಗಡೆ ಇದೆಯಲ್ಲ ಒಳಗಡೆ, ಈ ಥರ ಚಿಕ್ಕದಾಗಿ ಹೋಲ್ ಕೊಟ್ಟಿರ್ತಾರೆ ಗಾಳಿ ಹೋಗೋಕ್ಕೆ. ಸೊ ಇದನ್ನು ಕೂಡ ಒಂದೊಂದು ಸರಿ ಬ್ಲಾಕ್ ಆಗಿಬಿಡುತ್ತೆ. ಯಾಕಂದರೆ ರೈಸ್ ಮಾಡ್ತಾ ಇರ್ತೀವಲ್ವ, ಒಂದೊಂದು ಸರಿ ಇದರಲ್ಲಿ ಏನಾದರೂ ಒಳಗಡೆ ಹೋಗಿ ಗಲೀಜೆಲ್ಲ ಕೂತ್ಕೊಂಡ್ಬಿಟ್ರೆ ಇದು ಹೋಲೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಇದರಲ್ಲೇ ಗಾಳಿ ಎಲ್ಲ ಹೋಗಬೇಕಲ್ವ. ಇದು ಏನಾದರೂ ಬ್ಲಾಕ್ ಆದರೆ ವಿಸಿಲ್ ಹೇಗೆ ತಾನೇ ಬರುತ್ತೆ ಅಲ್ವಾ. ಒಂದು ಸರಿ ನೀವು ಯಾವಾಗಾದರೂ ಇದನ್ನು ಚೆಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಏನಾದರೂ ಗಲೀಜಿದೆಯಾ ಅಂತ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಅಡುಗೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟಿಪ್ ನಂಬರ್ 5. ನೋಡಿ, ನಾವು ಯಾವಾಗಲೂ ಕುಕ್ಕರ್ ಯೂಸ್ ಮಾಡಬೇಕಾದ್ರೆ ಈ ಗ್ಯಾಸ್ ಸ್ಟವ್ ಇದೆಯಲ್ವ, ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ, ಸರಿಯಾಗಿ ಇದು ಕುಕ್ಕರ್ ಪ್ಲೇಟ್ಗೆ ಕೂತ್ಕೊಳ್ಳಲ್ಲ. ನಾವು ಇದನ್ನು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು, ಮತ್ತು ಎಣ್ಣೆ ಸವರ್ಕೊಳ್ತಾ ಇರಬೇಕು. ಇದು ಏನಾದರೂ ಲೂಸ್ ಆಗಿಬಿಟ್ರೆ ಕುಕ್ಕರ್ ಮುಚ್ಚೋಕ್ಕಾಗಲ್ಲ, ಮತ್ತು ಇದು ಗ್ಯಾಸ್ ಎಲ್ಲ ಲೀಕ್ ಆಗ್ತಾ ಇರುತ್ತೆ ಅಲ್ವಾ. ಸೊ ನೋಡಿ, ಈ ಥರ ನೀವು ನೀಟಾಗಿ ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಟಿಪ್ ನಂಬರ್ 6 ಏನಪ್ಪ ಅಂದರೆ, ನೋಡಿ ನಾವು ಯಾವಾಗಾದರೂ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ಥರ ನೋಡಿ, ಈ ಕುಕ್ಕರ್ ಇಟ್ಕೊಳ್ಳೋದಿದೆಯಲ್ವ, ಇದನ್ನು ನಾವು ನೀಟಾಗಿ ನೋಡ್ಕೊಳ್ಬೇಕು. ಈ ಸ್ಕ್ರೂ ಏನಾದರೂ ಲೂಸ್ ಆಗಿದೆಯಾ ಅಂತ. ಒಂದು ವೇಳೆ ಇದೇನಾದರೂ ಲೂಸ್ ಆಗಿದ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಸಡನ್ನಾಗಿ ಹಿಂಗೆ ಕುಕ್ಕರ್ನ ಎತ್ಕೊಳ್ಳುವಾಗ ಒಂದು ವೇಳೆ ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ. ಆವಾಗ ನೀವು ಕಾಲು ಮತ್ತು ಕೈಯೆಲ್ಲ ಸುಟ್ಕೊಳ್ಬೇಕಾಗುತ್ತೆ. ಒಂದು ಸರಿ ನೀವು ಇದೇನಾದರೂ ಲೂಸ್ ಆಗಿದೆಯಾ, ಯಾವಾಗ ನೀವು ಪಾತ್ರೆ ವಾಶ್ ಮಾಡ್ತೀರವ ಆವಾಗ ಇದನ್ನು ಚೆಕ್ ಮಾಡ್ಕೊಂಬೇಡಿ. ಆವಾಗ ಸೇಫ್ಟಿಯಾಗಿ ನೀವು ಇರ್ಬೋದು. ನೆಕ್ಸ್ಟ್ ಟಿಪ್ ನಂಬರ್ 7. ಟಿಪ್ ನಂಬರ್ 7 ಏನಪ್ಪ ಅಂದರೆ, ನಾವು ಯಾವಾಗಲೂ ಏನು ಮಾಡ್ತೀವಂದರೆ ಕುಕ್ಕರ್ನ ಓಪನ್ ಮಾಡಿದ ತಕ್ಷಣ ನೋಡಿ, ನಾನು ಇವಾಗ ಇಡ್ತಾ ಇದ್ದೀನಲ್ಲ, ಈ ಥರ ಉಲ್ಟಾ ಇಡೋಕ್ಕೆ ಹೋಗಬೇಡಿ. ಈ ಥರ ಉಲ್ಟಾ ಇಡೋದ್ರಿಂದ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ವಿಸಿಲ್ ಏನಾದರೂ ಡ್ಯಾಮೇಜ್ ಆದರೆ ನಿಮ್ಮ ಕುಕ್ಕರ್ ವೇಸ್ಟ್ ಅಲ್ವಾ. ಸೊ ಯಾಕೆ ಆ ಥರ ಉಲ್ಟಾ ಇಡ್ತೀರಾ, ಈ ಥರ ಸೀದಾ ಇಟ್ಕೊಳ್ಬೇಕು. ಯಾವಾಗಲೂ ಕುಕ್ಕರ್ ಮುಚ್ಚಳನ ಈ ಥರ ನೀವು ಸೀದಾ ಇಟ್ಕೊಳ್ಬೇಕು. ಇದು ಕೂಡ ಒಂದು ಟಿಪ್. ನೆಕ್ಸ್ಟ್ ಟಿಪ್ ನಂಬರ್ 8. ನಾವು ಕುಕ್ಕರ್ನ ಓಪನ್ ಮಾಡ್ಕೊಳ್ತೀವಲ್ವಾ, ಸೊ ಅಡುಗೆ ಎಲ್ಲ ಮಿಕ್ಸ್ ಮಾಡಬೇಕಾದ್ರೆ ನೀವು ಸ್ಪೂನ್ನ ಈ ಥರ ಕುಟ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಸ್ಪೂನ್ನ ಕುಟ್ಕೊಳ್ಳೋದ್ರಿಂದ ನೋಡಿ ಲೆಜ್ಜೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಅದು ಎಲ್ಲ ಡ್ಯಾಮೇಜ್ ಆಗಿಬಿಟ್ರೆ ಕುಕ್ಕರ್ ಮುಚ್ಚಳನ ನಾವು ಕ್ಲೋಸ್ ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಫಿಕ್ಸ್ ಆಗಲ್ಲ. ಆವಾಗ
ನೋಡಿ ಗಾಳಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ, ಆವಾಗ ವಿಸಿಲ್ ಕೂಡ ಚೆನ್ನಾಗಿ ಹೊಡೆಯಲ್ಲ. ಸೊ ಪ್ಲೀಸ್ ಈ ಥರ ಯಾರೂ ಸ್ಪೂನಿಂದ ಕುಟ್ಕೊಳ್ಳೋಕ್ಕೆ ಹೋಗಬೇಡಿ, ಸುಮ್ಮನೆ ಜಸ್ಟ್ ಕಲಿಸ್ಬಿಟ್ಟು ನೀವು ಕೆಳಗಡೆ ಇಡ್ಬೋದು. ನೆಕ್ಸ್ಟ್ ಟಿಪ್ ನಂಬರ್ 9, ನೋಡಿ ನಾವು ಈ ಥರ ಕುಕ್ಕರ್ಗೆ ಈ ಕಡೆನೂ ಸ್ಕ್ರೂ ಇರುತ್ತಲ್ವ, ಸೊ ಎರಡು ಕಡೆನೂ ನಾವು ಸ್ಕ್ರೂನ ಟೈಟ್ ಮಾಡ್ಕೊಳ್ಬೇಕು. ಎರಡು ಕೂಡ ಅವಾಗವಾಗ ಯಾವಾಗ ನೀವು ಪಾತ್ರೆ ಕ್ಲೀನ್ ಮಾಡಿರ್ತೀರ ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ನಂಬರ್ 10, ನಾವು ಕುಕ್ಕರ್ ಯೂಸ್ ಮಾಡಬೇಕಾದ್ರೆ ನೋಡಿ ಫಸ್ಟು ನೀವು ಸ್ಟವ್ ಮೇಲೆ ಇಟ್ಕೋಬೇಕಂದ್ರೆ ಕುಕ್ಕರ್ ಸೈಜ್ನ ನೋಡ್ಕೊಳ್ಳಿ. ದೊಡ್ಡ ಕುಕ್ಕರ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದೇ ಚಿಕ್ಕ ಕುಕ್ಕರು 1 ಲೀಟ್ರದ್ದು 2 ಲೀಟ್ರದ್ದು ಆ ಥರ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ನೋಡಿ ಇಲ್ಲಿ ಯಾವ ಥರ ಸುಟ್ಟೋಗಿದೆ ಅಂತ. ಐ ಫ್ಲೇಮ್ ಇಟ್ಕೊಂಡ್ರೆ ಕುಕ್ಕರ್ ನೋಡಿ ಈ ಥರ ಎಲ್ಲ ಸುಟ್ಟೋಗಿಬಿಡುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ಕುಕ್ಕರ್ ಸೈಜ್ ನೋಡ್ಕೊಂಡು ನೀವು ಸ್ಟವ್ನ ಇಟ್ಕೊಳ್ಬೇಕು. ಸೊ 2 ಲೀಟರ್ ಚಿಕ್ಕ ಕುಕ್ಕರ್ ಯೂಸ್ ಮಾಡ್ಕೊತಾ ಇದ್ದೀರಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಆವಾಗ ಆ ಥರ ರಬ್ಬರ್ ಎಲ್ಲ ಸುಟ್ಟೋಗೋದಿಲ್ಲ ಅಲ್ವಾ. ನೋಡಿ ಇದು ಕೂಡ ನಿಮಗೆ ಟಿಪ್ ಯೂಸ್ ಆಗುವಂಥದ್ದೇ. ನೆಕ್ಸ್ಟ್ ಟಿಪ್ ನಂಬರ್ 11, ನಾವು ಯಾವಾಗಾದರೂ ಕುಕ್ಕರಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ನೋಡ್ಕೊಳ್ಳಿ, ಇಲ್ಲಿ 2 ಹೋಲ್ ಇದೆ ನೋಡಿ. ಈ 2 ಹೋಲ್ ಕೆಳಗಡೆನೇ ನಾವು ಏನಾದರೂ ಅಕ್ಕಿ ನೀರು ಏನೇ ಇದ್ದರೂ ಕೂಡ ಈ 2 ಹೋಲ್ ಕೆಳಗಡೆನೇ ಇರಬೇಕು. ಈ ಹೋಲ್ ದಾಟ್ಕೊಂಡು ಏನಾದರೂ ನೀವು ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕುಕ್ಕರ್ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು 2 ಹೋಲೆ ಇದೆಯಲ್ಲ ಅದ್ರ ಮೇಲ್ಗಡೆ ನೀವು ನೀರು ಅಕ್ಕಿ ಯಾವುದನ್ನೇ ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಟಿಪ್ ನಂಬರ್ 12, ನೋಡಿ ಈ ಥರ ಗ್ಯಾಸ್ ಸ್ಟವ್ ಇರುತ್ತಲ್ವ, ನಾವು ಇದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಈ ಥರ ಗ್ಯಾಸ್ ಸ್ಟವ್ನ ಅಥವಾ ರಬ್ಬರ್ನ ಏನು ಮಾಡಬೇಕಂದ್ರೆ ನೀರಲ್ಲಿ ಮುಳುಗಿಸಿ ಇಟ್ಕೊಳ್ಬೇಕು. ರಾತ್ರಿ ಎಲ್ಲ ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಆವಾಗವಾಗ ಇದು ಏನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಸೊ ಈ ಥರ ಗಟ್ಟಿ ಆದರೆ ಕುಕ್ಕರ್ ಕೂಡ ವಿಸಿಲ್ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಸಾಫ್ಟಾಗಿ ಇರುತ್ತೆ. ನೋಡಿ ಈ ಥರ ನೀರಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟು ಟಿಪ್ ನಂಬರ್ 13 ಏನಪ್ಪ ಅಂದರೆ, ನೋಡಿ ಕುಕ್ಕರಲ್ಲಿ ನಾವು ಯಾವುದೇ ಒಂದು ಪಾತ್ರೆನ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತಾ ಇರ್ತೀವಿ. ಕುಕ್ಕರ್ ಒಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ರೈಸ್ ಮಾಡ್ಕೊಳ್ತೀವಿ, ಬೇಳೆ ಕುದಿಸ್ಕೊಳ್ತಾ ಇರ್ತೀವಲ್ವ. ಆ ಥರ ಮಾಡಬೇಕಾದ್ರೆ ಇನ್ನೂ ಏನಾದರೂ ನಿಮಗೆ ಪಾತ್ರೆ ಮೇಲೆ ಜಾಗ ಉಳಿದಿದ್ರೆ ಈ ಥರ ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಅದ್ರ ಮೇಲ್ಗಡೆ ನೀವು ಆಲೂಗಡ್ಡೆ, ಟೊಮೊಟೊ ಮತ್ತು ಏನಾದರೂ ಬೇಯಿಸ್ಕೊಳ್ಬೇಕಂದ್ರೆ ಕ್ಯಾರೆಟು ಈ ಥರ ಏನಾದರೂ ಬೇಯಿಸ್ಕೊಳ್ಬೇಕಂದ್ರೆ ಈ ಪ್ಲೇಟ್ ಮೇಲ್ಗಡೆ ನೀವು ಟೊಮೊಟೊ ಆಲೂಗಡ್ಡೆನ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ಗ್ಯಾಸ್ ಕೂಡ ಸೇವ್ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ. ತುಂಬ ಈಸಿಯಾಗಿ ನೀವು ಎರಡನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅಲ್ವಾ, ತುಂಬಾ ಸೊ ನಿಮಗೇನಾದರೂ ಈ ಟಿಪ್ ಎಲ್ಲ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.